ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಮಾತಾಡ್ತಿಲ್ಲ ಆಫೀಸರ್? ಸಾಕ್ಷಿ ಸಿಕ್ಕಿದ್ರೂ ಏನು ಹೇಳ್ತಿಲ್ವಲ್ಲ? ಏನ್ ಶೌರ್ಯ, ಈ ಮನೆಗೊಂದ್ ನ್ಯಾಯ, ನಿನ್ ತಾಯಿಗೊಂದ್ ನ್ಯಾಯನಾ? ಯಾಕಮ್ಮ ಹೀಗ್ ಮಾಡ್ದೆ? ಈಗ ನಾನು ಏನೇ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಕಣೋ, ಆಮೇಲೆ ಹೇಳ್ತೀನಿ. ಅಮ್ಮ, ನಿನ್ನಿಂದ ಅನಿಸ್ಕೋಬೇಕಾಗಿ ಬಂದಿದೆ. ಸಂಬಂಧ ಇಲ್ದಿರೋರ್ ವಿಷಯದಲ್ಲಿ ತಲೆ ಯಾಕೆ ಹಾಕ್ಬೇಕು? ಹೀಗ್ ಸುಟ್ಟಾಕಿದಾದ್ರು ಯಾಕೆ? ಇದು ಕರೆಕ್ಟ್ ಅಲ್ಲಮ್ಮ, ಕರೆಕ್ಟ್ ಅಲ್ಲ. ಅಲ್ಲ ಅಂದ ಮಾತ್ರಕ್ಕೆ ಸರಿ ಹೋಗಲ್ಲ ಶೌರ್ಯ. ನಮ್ ಕಷ್ಟಕ್ಕಿರೋ ಬೆಲೆ ನಿನ್ ತಾಯಿ ಗೊತ್ತಿರೋದು ಇದೇನೆ. ಇವತ್ತಿಷ್ಟು ಮಾಡ್ದೋಳು ನಾಳೆ ಇನ್ನೂ ಏನಾದ್ರೂ ಮಾಡ್ತಾಳೆ. ನನ್ನ ರಕ್ತ ಅಂತ ಕೂಡ ನಾನು ನೋಡೋದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗು ನಿನ್ ಸ್ಟೇಷನ್ಗೆ. ಚಿನ್ನಿ, ಮರ್ಯಾದೆಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದೀವಿ, ಅದನ್ನೇ ಕಳ್ಕೊಂತೀಯ? ಆಗಿದಾಗೋಯ್ತು, ಬಿಟ್ಬಿಡು. ಅಲ್ಲ, ನಾಳೆ ಉತ್ತರ ಕೊಡ್ಬೇಕಾಗಿರೋದು ನಾವೇ ಅಲ್ವೇನಮ್ಮ? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಅನುಪಮ, ಒಳ್ಳೆತನಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ತಪ್ಪು ಮಾಡಿದ್ರು ಸುಮ್ಮನೆ ಬಿಡೋದು ಸರಿಯಲ್ಲ. ಇದು ಒಂದು ಸಾರಿ ಅದೆಲ್ಲ ನನಗ್ ಗೊತ್ತಿಲ್ಲ. ಏನಿದು ಆಫೀಸರ್? ಈ ಮಾತನ್ನು ಎಲ್ರಿಗೂ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಯಾರಿಗಾದ್ರೂ ಪ್ರೀತಿ ಇದ್ರೆ, ನನ್ನ ಮಾತಿನ ಮೇಲೆ ಗೌರವ ಇದ್ರೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇಲ್ದೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡತ್ತೆ. ಬಿಟ್ಬಿಡಿ. ಬನ್ನಿಮ್ಮ. ನಿನಗಷ್ಟಕ್ಕೂ ಬುದ್ಧಿ ಇದೆಯಾ? ಕಷ್ಟದಲ್ಲಿ ಇರೋರಿಗೆ ಕಷ್ಟ ಕೊಡ್ತೀಯಾ? ಏನಾಗಿದೆ ನಿನ್ಗೆ? ನಾನ್ ಬೈತಿದ್ರೆ ನಗು ಬರ್ತಿದೀಯಾ? ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ಲ ನಿನ್ಗೆ. ಹೆತ್ತು ಮಗನ್ನ ದೂರ ಮಾಡ್ಕೊಂಡಿದ್ದಲ್ದೆ ಮತ್ತೆ ಹಾಗೆ ಸಾಧಿಸ್ತೀಯ. ಅಷ್ಟಕ್ಕೂ ನಿನ್ಗೇನ್ ಅನ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ಇವಾಗೇನು ಹೇಳಲ್ವಾ ಆಫೀಸರ್? ನ್ಯಾಯ ಹೇಳೋದು, ಶಿಕ್ಷೆ ಕೊಡೋದೆಲ್ಲ ನಮ್ಗೇನಾ? ನಿಮ್ಮಮ್ಮನ ವಿಷಯದಲ್ಲಿ ಮಾತ್ರ ಇರೋದಿಲ್ವಾ? ಅನ್ಕೊಂಡಿದ್ದೇನ್ ಬೇಕಾದ್ರೂ ಅತ್ತೆ ಮಾಡ್ಬೋದಾ? ಇದು ಅನ್ಯಾಯ ಅಲ್ವಾ? ಮಾತಾಡಿ ಆಫೀಸರ್. ಏನ್ ಮಾತಾಡ್ಬೇಕು? ಹಾ, ನೀನು ನಿಮ್ಮಮ್ಮ ಮಾಡಿರೋದನ್ನ ಲೆಕ್ಕ ಮಾಡಿದ್ರೆ 1000 ಇದೆ. ನನ್ ಮಗನ್ ಜೀವನನೇ ನರ್ಕ ಮಾಡಿದೀರಾ. ಒಳಗೊಳಗೆ ನನ್ನ ಮಗ ಕುಗ್ಗೋ ಹಾಗೆ ಮಾಡಿದೀರಾ. ಅದಕ್ಕೆ ನಾನು ಮಾತಾಡ್ಬೇಕು. ಹೇಳು ಶೌರ್ಯ, ತಾಯಿಯಾಗಿ ನನ್ನ ಕೋಪ ಇರಲ್ವಾ? ಆ ಕೋಪಕ್ಕೆ ಸೀರೆಗಳನ್ನ ಸುಟ್ಟಾಕ್ಬೇಕಾ? ಮನುಷ್ಯರು ಮನಸ್ಸುಗಳನ್ನೇ ಸುಟ್ಟು ಹಾಕಿದಾರೆ ಇವರು. ಅದಕ್ಕೆ ಸೀರೆ ಸುಟ್ಟು ಹಾಕಿದ್ರೆ ಸರಿ ಹೋಗತ್ತಾ? ನೀವ್ ಹೀಗೆ ವಹಿಸ್ಕೊಂಡ್ ಬರ್ತಾ ಇರೋದಕ್ಕೆ ಹೆಚ್ಕೊಂಡ್ ಕೂತಿದಾರೆ ಇವರು. ನಾನೇನು ಮಾಡಿಲ್ಲ ಅತ್ತೆ, ಮಾಡಿದ್ದೆಲ್ಲ ನೀವೇ. ನನ್ನ ಕೋಪ ತರಿಸಿ ಮಾಡೋ ಹಾಗೆ ಮಾಡಿದ್ದು ನೀನು. ಅದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ನಂದೇ ತಪ್ಪು ಅಂತ ನಿರೂಪಿಸೋದಕ್ ನೋಡಿದ್ದು ನೀನು. ಮತ್ತೊಂದು ಆರೋಪ ಮಾಡ್ತಿದ್ದೀರಾ? ಇದೇ ನಿಜ. ಇಲ್ಲ ಅಂದಿದ್ರೆ ಆ ಸೀರೆಗಳ ಸುತ್ತ ಬಣ್ಣ ಯಾಕೆ ಹಾಕ್ತಿದ್ದೆ? ವಿಡಿಯೋ ಯಾಕೆ ತೆಗಿತಿದ್ದೆ? ಸಾಕ್ಷಿಗೋಸ್ಕರ. ಇಟ್ಕೊಂಡು ಏನ್ ಮಾಡ್ತೀಯಾ? ಹಾಗ್ ನೋಡಿದ್ರೆ ನಮ್ಮ ಹತ್ರ ಇರೋ ಸಾಕ್ಷಿಗೆ ನಾವಿನ್ನೂ ಏನೇನೋ ಮಾಡ್ಬೇಕು. ತಪ್ಪು ದಮಯಂತಿ. ಶೌರ್ಯ ಅನ್ಭವಿಸ್ತಾ ಇರೋ ವೇದನೆಗೆ ಇದು ತುಂಬಾ ಕಡಿಮೆನೇ ರೀ, ತಪ್ಪೇ ಅಲ್ಲ. ಆಫೀಸರ್, ನೀನು ಹೊರಡು ಶೌರ್ಯ. ಸಹನೆ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಅವರೇ. ನಿಮ್ಮಮ್ಮ ತಪ್ಪೇನೂ ಮಾಡಿಲ್ಲ, ಬುದ್ಧಿ ಹೇಳಿದಾಳೆ. ಯಾರಿಗೂ ಉತ್ತರ ಕೊಡೋ ಅಗತ್ಯ ಏನೂ ಇಲ್ಲ. ನೀನ್ ಹೋಗಿ ಮಲ್ಕೋ.
ಅಷ್ಟಕ್ಕೂ ನೀನು ಮನುಷ್ಯಳೇ ಅಲ್ಲ. ನನ್ನ ಮಗನ್ನ ನನ್ನ ಮೇಲೆ ಎತ್ ಕಟ್ಟೋದಕ್ ನೋಡ್ದೆ ಅಲ್ವಾ? ಏನಾಯ್ತು ಇವಾಗ? ನಾಳೆ ಅವ್ರು ಬರ್ತಾರೆ. ಸೀರೆ ಜಾಗದಲ್ಲಿ ಬೂದಿನ ನೋಡಿದ್ರೆ ಏನಂತಾರೋ ಏನೋ ಪಾಪ. ಅಮ್ಮ ಮಲ್ಕೊಳ್ಳಿ, ನೀವು ಹೋಗಿ ಮಲ್ಕೊಳ್ಳಿ. ಹೇಗ್ ನಿದ್ದೆ ಬರುತ್ತಮ್ಮ? ನಮ್ ಮರ್ಯಾದೆ ಕಳಿಯಕ್ಕೆ ಅಂತಾನೆ ನಿಂತಿರೋ ದಮಯಂತಿ ಅಕ್ಕನ ಸುಮ್ನೆ ಬಿಟ್ಬಿಡು ಅಂತಂದ್ರಿ. ನನ್ಗೇನು ಅರ್ಥನೇ ಆಗ್ತಿಲ್ಲಮ್ಮ. ನನ್ಗೂ ಕೂಡ ಏನೂ ಗೊತ್ತಾಗ್ತಿಲ್ಲ. ಯೋಚನೆ ಮಾಡೋಣ ಅಂದೆ. ಏನ್ ಯೋಚಿಸ್ತಿದ್ಯಾ ಅನುಪಮ? ಎಲ್ರಿಗೂ ಸೀರೆಗಳು ಸಿದ್ಧವಾಗಿದೆ ಅಂತ ಹೇಳಿದ್ವಿ. ಅವ್ರಿಗೀಗ ನಾವೇನು ಉತ್ತರ ಕೊಡೋದು? ಕೊಟ್ಟು ಮಾತನ್ನ ತಪ್ಪಲ್ಲ ಅಮ್ಮ. ಅಂದ್ರೆ ನಿನ್ ಉದ್ದೇಶ ಏನು? ರಾತ್ರಿಗೆ ಮತ್ತೆ ಸೀರೆನ ನೇಯ್ತೀವ? ಅದು ಸಾಧ್ಯ ಆಗೋ ಕೆಲ್ಸನ? ಅಮ್ಮ, ಈ ವಿಷಯದಲ್ಲಿ ನೀವೇನೂ ಆತಂಕ ಪಡಬೇಡಿ. ಅವ್ರ ಹತ್ರ ಮಾತು ಕೇಳುವಂಥ ಪರಿಸ್ಥಿತಿ ಅಂತೂ ಬರೋದಿಲ್ಲ. ನೀವು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಹೇಗಮ್ಮ? ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಒಂದೊಂದು ಸಾರಿ ಮೌನನೇ ಸಮಾಧಾನ ಕೊಡುತ್ತೆ. ಉತ್ತರ ಕೊಡಕ್ಕಾಗದಿರೋ ಪ್ರಶ್ನೆಗಳಿಗೂ ಉತ್ತರನ ಕೊಡುತ್ತೆ. ಮೌನ ಅನ್ನೋದು ನಮ್ಮಲ್ಲಿ ಶಕ್ತಿನ ತುಂಬುತ್ತೆ. ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಧೈರ್ಯವಾಗಿರಿಮ್ಮ. ಅವ್ರು ಯಾವಾಗ ಬರ್ತಾರೋ, ಇವ್ರ ಮರ್ಯಾದೆನ ಯಾವಾಗ ತೆಗಿತಾರೋ? ನಾನಂತೂ ಆತರದಲ್ಲಿದ್ದೀನಿ. ಅತ್ತೆ, ಅನುಪಮ ಅಮ್ಮ ಏನೋ ನಾವು ಕೊಟ್ಟಿದ ಮಾತು ತಪ್ಪಲ್ಲ ಅಂತಿದ್ದಾರೆ. ಅವ್ರು ಬಂದೇನಾದ್ರು ಅಂದ್ರೆ ನಮಗ್ ಮರ್ಯಾದೆ ಇರುತ್ತಾ? ಅಮ್ಮ, ಅಷ್ಟ್ ಬೇಗ ರೆಡಿ ಆಗ್ಬಿಟ್ಯೇನು? ಟಿಫಿನ್ ಇನ್ನೂ ರೆಡಿ ಆಗಿಲ್ಲ. ಸ್ವಲ್ಪ ಹೊತ್ತಿರು, ರೆಡಿ ಮಾಡ್ಬಿಡ್ತೀನಿ. ಪರವಾಗಿಲ್ಲ ಅಮ್ಮ, ನಾನು ಹೊರಗಡೆ ತಿಂತೀನಿ. ನಮಸ್ಕಾರ ಮೇಡಮ್. ಸೀರೆಗಳು ರೆಡಿ ಆಗಿದೆ, ಬೆಳಿಗ್ಗೆನೆ ಬನ್ನಿ ಅಂತ ನಿಮ್ ಸೊಸೆ ಹೇಳಿದ್ರು. ಸೀರೆಗಳೆಲ್ಲಮ್ಮ? ಏನ್ ಶಿವ ಪಾರ್ವತಿ ಅವರೇ, ಹೊಸ ಡಿಸೈನ್ ರೆಡಿ ಇದೆ ಅಂದ್ರೆ ಎಲ್ಲಿದೆ ಅದು? ರಾತ್ರಿ ಮನೆಯಲ್ಲಿ ಅಗ್ನಿ ಅವಘಡ ನಡೀತು ರಾಮಯ್ಯನವರೇ. ನೀದಿದ್ ಸೀರೆ ಎಲ್ಲ ಸುಟ್ಟೋಯ್ತು ರೀ. ಇವಾಗ ಏನ್ ಮಾಡೋದು? ನಿಮ್ ಮಾತ್ ನಂಬಿ ನಾವು ಆರ್ಡರ್ ತಗೊಂಡಿದೀವಿ. ಈಗ ನಮ್ಮ ಮರ್ಯಾದೆ ಹೊರಟೋಗುತ್ತೆ. ಹುಷಾರಾಗಿರ್ಬೇಕಲ್ವಾ ಚಿನ್ನಿ ಅವರೇ? ಸುಟ್ಟೋಯ್ತು ಅಂತ ನಾವು ಡೀಲರ್ಸ್ ಕೇಳಿದ್ರೆ ಅವ್ರು ನಂಬ್ತಾರಾ? ನೀವಾದ್ರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಸರ್, ಇದೇ ನಿಜ. ಕ್ಷಮಿಸಿ ಅಮ್ಮ. ನೀವೇನು ಅನ್ಕೋಬೇಡಿ. ಇವಾಗ ಇವಳು ಅವ್ರ ಕಾಲು ಹಿಡ್ಕೋತಾಳೇನೋ. ಆ ದೃಶ್ಯನ ನೋಡ್ಬೇಕು. ಈಗೇನಾಯ್ತು ಅಂತಮ್ಮ? ಅವ್ರನ್ನ ಕ್ಷಮೆ ಕೇಳ್ತಿದ್ದೀರಾ?
ನೀವು ನೇಯ್ದಿರೋ ಸೀರೆಗಳೆಲ್ಲ ಸುಟ್ಟೋಯ್ತಂತೆ. ನಮ್ಮನ್ ಕಂಡ್ರೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ಅದನ್ನ ಮಾಡಿದ್ದಾರೆ. ಆದ್ರೆ ಕಾಪಾಡೋರು ಮೊದಲೇ ಎಚ್ಚರಿಕೆ ಕೊಟ್ಟು ಕಾಪಾಡಿದ್ದಾರೆ. ಅನುಪಮ, ಸೀರೆಗಳೆಲ್ಲ ಒಳಗಡೆ ಭದ್ರವಾಗಿದೆ ಅಮ್ಮ. ನಿಮ್ ಬಗ್ಗೆ ಗೊತ್ತಲ್ವಾ ಅನುಪಮ ಅವ್ರೆ, ಅದಕ್ಕೆ ಅಲ್ವಾ ನಾವು ನಿಮ್ಮನ್ನ ನಂಬಿದ್ದು. ಇದಕ್ ಮುಂಚೆ ಏನಂದ್ರಿ ನೀವು? ಕ್ಷಮಿಸಿಮ್ಮ, ಇನ್ಮೇಲೆ ಹೀಗೆ ತಯಾರು ಮಾಡ್ತಾ ಇರಿ. ಶಿವಪಾರ್ವತಿ ಅವ್ರ ಸೀರೆಗಳನ್ನ ನಾವು ತಗೊಂಡು ಹೋಗ್ತಾನೆ ಇರ್ತೀವಿ. ಶಿವಪಾರ್ವತಿ ಸೀರೆಗಳೆಲ್ಲ ಇದು. ಇನ್ನ ಹೆಸರು ಬೇಡ. ಹೆಸರೇ ಇಲ್ಲದೆ ಕಳ್ಸಿದ್ರೆ ಇದು ನಮ್ ಸೀರೆ ಅಂತ ಹೇಗೆ ಗೊತ್ತಾಗುತ್ತಮ್ಮ? ಹೊಸದಾಗಿ ನಾಮಕರಣ ಮಾಡ್ತಿದ್ದೀವಿ ಚಿನ್ನಿ. ಈ ಹೊಸ ರೀತಿ ಸೀರೆಗಳಿಗೆ ಕಲ್ಯಾಣಿ ಸೀರೆ ಅಂತ ಹೆಸರಿಡ್ತಾ ಇದ್ದೀವಿ. ಯಾರಿಂದ ಆಯುಸ್ ಪಡ್ಕೊಂಡ್ವೋ ಅವ್ರ ಹೆಸರಿಡೋದೇ ಧರ್ಮ ಕೂಡ. ತಗೊಂಡು ಹೋಗಿ ಕಲ್ಯಾಣಿ ಸೀರೆ ಅಂತ ಹೇಳಿ ಮಾರೋದಕ್ಕೆ ಹೇಳಿ. ಖಂಡಿತವಾಗ್ಲೂ ಶಿವಪಾರ್ವತಿ ಅವರೇ. ನಾವಿನ್ ಹೋಗಿ ಬರ್ತೀವಿ ಶಿವಪಾರ್ವತಿ ಅವರೇ. ಒಳ್ಳೇದಾಗ್ಲಿ. ಏನಕ್ಕೆ ಹಿಡ್ಕೋ ಹೇಳ್ತೀನಿ. ಏನ್ ಅನ್ಕೊಂಡಿದ್ದೆ ಸಿದ್ದು? ನಿನಗೆ ಹೀಗೆ ಕಷ್ಟ ಕೊಡಬಾರ್ದು. ಎರಡನೇ ಬೆರಳು ಹಿಡ್ಕೊಂಡ್ರೆ ನಿನ್ನ ಕರ್ಕೊಂಡೋಗಿ ಒಪ್ಸಿ ಕ್ಷಮಿಸಿ ಅಂತ ಕೇಳೋಣ ಅನ್ಕೊಂಡಿದ್ದೆ.
ಮೊದಲನೇ ಬೆರಳು ಹಿಡ್ಕೊಂಡ್ರೆ ನನ್ನ ಜೊತೆನೇ ಇರ್ತೀಯ ಅನ್ಕೊಂಡಿದ್ದೆ, ಅದನ್ನೇ ಹಿಡ್ಕೊಂಡೆ ಸ್ಯಾಮ್. ಇನ್ನು ಲೈಫ್ ಲಾಂಗ್ ನನ್ನ ಜೊತೆನೇ ಇರ್ತೀಯ. ಇನ್ನು ನನಗಂತೂ ಕಳಿಸ್ಬೇಕು ಅನ್ನೋ ಯೋಚನೆನೇ ಬರಲ್ಲ ಸ್ಯಾಮ್. ಒಂದ್ ವೇಳೆ ಆ ಬೆರಳು ಹಿಡ್ಕೊಂಡಿದ್ರೆ ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತಿದ್ಯಾ ಸಿದ್ದು? ಆ ಥರ ಆಗ್ಲಿಲ್ವಲ್ಲ ಸ್ಯಾಮ್. ನಿನ್ ಕ್ಷಮಿಸು ಅಂತ ಕೇಳಿದ್ರೆ ಶೌರ್ಯ ಕ್ಷಮಿಸ್ಬಿಡ್ತಾನೆ ಅನ್ಕೊಂಡಿದ್ಯಾ? ಎಮೋಷನಲ್ ಆಗ್ಬೇಡ ಸ್ಯಾಮ್. ಹೀಗೆ ಎಷ್ಟು ದಿನ ಅನ್ನೋದನ್ನ ಬಿಟ್ರೆ ನಿನ್ನಿಂದ ದೂರ ಆಗ್ಬೇಕು ಅಂತ ಏನಿಲ್ಲ ಸಿದ್ದು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಛೇ ಏನ್ ಸ್ಯಾಮ್, ನನಗಷ್ಟು ಗೊತ್ತಾಗಲ್ವಾ? ನಿನ್ನನ್ನು ಹೀಗೆ ನೋಡೋಕ್ಕಾಗದೆ ಅಷ್ಟಕ್ಕೂ ಇಷ್ಟೆಲ್ಲ ಕಾರಣ ಆ ಕೋಟಿ ರೂಪಾಯಿಯಿಂದ ಮೋಸ ಆಗಿದ್ದಕ್ಕೆ. ಇಲ್ಲ, ನಾನು ಮೋಸ ಹೋಗಿಲ್ಲ. ಆ ಕಲ್ಯಾಣಿ ಮೋಸ ಮಾಡಿದಾಳೆ. ನಮಗಿಂತ ಗಿಫ್ಟ್ ಕೊಟ್ಟಿರೋ ಕಲ್ಯಾಣಿಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ, ಕೊಡ್ತೀನಿ. ಅವಳು ಊಹೆ ಕೂಡ ಮಾಡಿರೋದಿಲ್ಲ. ತೃಪ್ತಿ ಆಯ್ತು. ಇಷ್ಟು ಮಾಡಿದ್ದಕ್ಕೆ ಇಷ್ಟು ನೋವಾಯ್ತು. ಅಲ್ಲಿ ಇರುವೆ ಕಚ್ಚಿದಷ್ಟು ನೋವಿಲ್ಲ ಅಂತ ಬೇಜಾರು ಮಾಡ್ಕೊಂಡೆ. ಇವಾಗ ಫುಲ್ ಮೀಲ್ಸ್ ತಿಂದಷ್ಟು ಆನಂದ ಆಗ್ತಿದೆ. ನನಗೆ ಹಂಗ್ಸೋದು ನಿಮಗ್ ತುಂಬಾ ಅಭ್ಯಾಸ ಆಗೋಗಿದೆ. ಹೆತ್ತ ತಾಯಿಗೆ ಹಿಂಸೆ ಕೊಡ್ಬೇಕು ಅನ್ಕೊಳ್ಳೋದು ನಿನಗೆ ಬೇಜಾರಾಗ್ಲಿಲ್ವಾ? ಹೇಳಿದ್ರು ಕೇಳ್ತೀಯ, ಬೈದ್ರೆ ಬದಲಾಗ್ತೀಯ. ಶುರು ಮಾಡ್ಬಿಟ್ರಾ? ನೀನ್ ಯಾವಾಗ ಸುಮ್ಮನಾಗ್ತೀಯ ಹೇಳು? ನಿನ್ನ ಹತ್ರ ಉತ್ತರ ಇಲ್ಲ ಅಲ್ಲ? ದಮಯಂತಿ, ಆ ಸೀರೆಗಳನ್ನ ನೇಯ್ದು ನಿನ್ನ ಸಾಕಿ ಸಲಹಿದ್ದಾರೆ. ಆ ವೃತ್ತಿಯಿಂದನೇ ನಿನ್ ಭವಿಷ್ಯನ ಕಟ್ಟಿದ್ದಾರೆ. ಆದ್ರೆ ನೀನು ಅವ್ರಿಗೆಲ್ಲ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀಯ. ಹೊಟ್ಟೆ ತುಂಬಿಸ್ತವ್ರನ್ನ ಕಾಲಿಂದ ಒದ್ದು ಅವಮಾನ ಮಾಡ್ತಾ ಇದೀಯ. ದೇವ್ರು ಎಲ್ಲ ನೋಡ್ತಿರ್ತಾನೆ. ಸೊಸೆ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡ್ದ, ಸರಿಯಾಗಿ ಏಟ್ ಕೊಟ್ಟ. ನಿನ್ಗ ಆ ಕಲ್ಯಾಣಿಗಿರೋ ಜ್ಞಾನನೂ ಇಲ್ಲ. ಸಾಕ್ ನಿಲ್ಲಿಸ್ತೀರಾ? ಬದ್ಲಾಗಲ್ಲ, ನೀನ್ ಬದ್ಲಾಗಲ್ಲ. ಕಂದ ಕಂದ, ನನ್ ಮುದ್ದು ಕಂದ, ಪುಟ್ಟು ಕಂದ, ಕೇಳಿಸ್ಕೊತಿದ್ಯಾ? ನಾನಿಲ್ಲಿಗೆ ಬರೋಕು ಮುಂಚೆ ಎಕ್ಸಾಮ್ ಬರೆಯೋಕ್ಕಾಗ್ಲಿಲ್ವಲ್ಲ, ಓದ್ ಪೂರ್ತಿ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಕೊರಗಿತ್ತು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಇನ್ನೂ ನಾಲೆಜ್ ಜಾಸ್ತಿ ಆಯ್ತು. ಇವಾಗಂತೂ ಓದ್ದೇನೆ ಪಾಸ್ ಆದಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿನಗೆ ಅರ್ಥ ಆಗ್ತಿದ್ಯಾ? ಕಲ್ಯಾಣಿ, ಅಜ್ಜಿ, ಈ ಸೀರೆ ನಿನಗೆ. ನನಗ? ಈ ಸೀರೆ ಸ್ಪೆಷಾಲಿಟಿ ಏನ್ ಗೊತ್ತಾ? 25 ವರ್ಷಗಳಾದ್ಮೇಲೆ ಅಮ್ಮ ನೇಯ್ದಿರೋ ಮೊದಲನೇ ಸೀರೆ ಇದು. ಹೌದಾ? ನಿನಗೋಸ್ಕರನೇ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೇಯ್ದಿದ್ದಾರೆ ಇವರು. ತುಂಬಾ ಚೆನ್ನಾಗಿದೆ ಅಜ್ಜಿ. ಇದು ನನಗ್ ಗಿಫ್ಟಾ? ನೀನ್ ಮಾಡಿರೋ ಸಹಾಯಕ್ಕೆ ಏನ್ ಕೊಟ್ರು ಕಡಿಮೆನೆ ಕಲ್ಯಾಣಿ. ಪ್ರಾಣಕ್ಕಿಂತ ಬೆಲೆ ಬಾಳೋ ನನ್ನ ಮರ್ಯಾದೆನೆ ಕಾಪಾಡ್ದೆ. ಪ್ರತಿಷ್ಠೆ ಹಾಳಾಗತ್ತೆ ಅನ್ಕೊಂಡು ಭಯಪಟ್ಟೆ. ಆ ಭಯನ ದೂರ ಮಾಡ್ದೆ. ನನ್ನ ಮನ್ಸಿಗೆ ಸಂತೋಷ ಕೊಟ್ಟೆ. ಚಿಕ್ಕವಳಾದ್ರೂ ನಿನಗೆ ಕೈ ಎತ್ತಿ ಮುಗಿಬೇಕು ಅನಿಸ್ತಿದೆ ಅಮ್ಮ. ಸುಮ್ನಿರಜ್ಜಿ, ಏನ ಮಾತುಗಳು? ನೀವು ದೊಡ್ಡವರು.
ತಗೋ